ನಮ್ಮ ಶ್ರೇಷ್ಠ ಕವಿ ಎಚ್.ಎಸ್. ವೆಂಕಟೇಶ್ಮೂರ್ತಿಯವರಲ್ಲಿ ನೋಡಿದೆ. ಅಲ್ಲೇ ಬಾಡಿ ಪಕ್ಕದಲ್ಲೇ ಅವರು ಒಂದು ಮಾತು ಹೇಳೋದು, ನಮಗೆ ಆಯುಸ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಂತೆ. ಕೆಲವು ಸಲ ಅನಿಸುತ್ತೆ ಜಾಸ್ತಿ ಆಗಬೇಕು ಆಯುಸ್ಸು, ನಮ್ಮ ಕಣ್ಮುಂದೆ ಈ ಥರ ಮಕ್ಕಳೆಲ್ಲ ಹೋಗ್ತಾರಲ್ಲ ಅಂತ. ಈ ಮಗು ನಿಜವಾದ ಮಗುವಿಂದ ನೋಡೋದು. ಅವ್ರ ತಂದೆ ನಾರಾಯಣ ಸ್ವಾಮಿಗಳು ಕನ್ನಡಪ್ರಭ ನಮ್ಮ ಸಿನಿಮಾ ಸಂಚಿಕೆಯನ್ನು ಅವ್ರು ನಡೆಸ್ತಾಯಿದ್ರು. ಎಂಥ ಜರ್ನಲಿಸ್ಟ್ ಅವರು. ಇವತ್ತು ಅಪರ್ಣ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅವರಿಂದ. ಒಬ್ಬ ಜರ್ನಲಿಸ್ಟಾಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನೂ ಇರ್ತಾ ಇರಲಿಲ್ಲ. ಅಲ್ಲಿ ನಾವು ಹೇಗಿರಬೇಕು, ಏನಿರಬೇಕು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವ್ರ ತಂದೆನೂ ಒಬ್ಬರು. ಸಾವಿರಾರು ಜನಕ್ಕೆ ಆ ಥರ ಅವರು ಬುದ್ಧವಾದ ಹೇಳುವಾಗ ಮಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಅಪರ್ಣ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ. ಪದಕ್ಕಾಗಿ ಹುಡ್ಕಾಡಲೇಬೇಕಾಗಿರಲಿಲ್ಲ, ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ಜನಗಳ ಹೃದಯ ಮುಟ್ತಾಯಿತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ. ಆ ನಗುಮುಖ ಇನ್ನು ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಆ ಮಗು ಬಗ್ಗೆ ಎಷ್ಟೇ ಹೇಳ್ತಾ ಹೋದರೂ ಇನ್ನೂ ಹೇಳಬೇಕು ಅನಿಸುತ್ತೆ. ಜೀವನದಲ್ಲಿ ತುಂಬ ನೋವು, ಆ ನೋವುಗಳನ್ನೆಲ್ಲ ಮೆಟ್ಟಿ ನಿಂತು ತನ್ನ ಬದುಕು ತನಗೇ ಇರಲಿ, ಬೇರೆಯವ್ರ ಬದುಕು ಹಸನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಅದನ್ನು ಮಾತಾಡ್ತಿದ್ದು. ಹಾಗೆ ಮುಟ್ಬೋದು ಜನಕ್ಕೆ ಕೊಡಾಗ ಅವರ ಹೃದಯ ಮುಟ್ಟೋ ಹಾಗೆ ಮಾತಾಡೋದನ್ನು ಕಲ್ತ್ಕೊಳ್ಳೋದು. ಅಲ್ಲೇ ಬಗ್ಗೆ ಇಷ್ಟಕ್ಕೆಲ್ಲ ಶಕ್ತಿ ಅವಳ ಪತಿ. ಅಂಥ ತಂದೆ, ಅಂಥ ಪತಿ ಭಾಳ ಅಪರೂಪ ವ್ಯಕ್ತಿಗಳೊಬ್ಬರಿಗೆ ಸಿಗೋದಕ್ಕೆ. ಅಂಥ ಅದೃಷ್ಟ ಈ ಅಪರ್ಣ ಮಾಡಿತ್ತು. ಮಗು ಎಲ್ಲೇ ಇರಲಿ, ಅವಳ ಆತ್ಮ ತನ್ನ ಸುತ್ತಮುತ್ತ ಇದ್ದವರು, ತನಗೆ ಹತ್ತಿರವಾದವರು, ಅವ್ರು ಯಾವತ್ತೂ ಚೆನ್ನಾಗಿರಬೇಕು ಅಂತ ಬಯಸ್ತಾಳೆ. ಅಂಥ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೀನಿ. ಇನ್ನೇನು ಹೇಳೋಕ್ಕಾಗತ್ತೆ. ನನ್ನ ಮಗು ನನ್ನಿಂದ ದೂರ ಆಗಿದೆ. ದೂರ ಹೋದರೂ ಇಲ್ಲಿ ಹತ್ತಿರದಲ್ಲೇ ಇರುತ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವ್ರ ನಟನೆ ಬಗ್ಗೆ ಅಲ್ಲ, ಗರಡಿಯಿಂದಲೇ ಬಂದರು. ನಟನೆಗಿಂತಲೂ ಅವಳ ಬದುಕಿನಲ್ಲಿ ಅವಳು ನಡ್ಕೊಂಡ ರೀತಿಯೇ ಜನಕ್ಕೆ ಮಾದರಿಯಾಗುತ್ತೆ. ಆ ಮಾದರಿನೇ ಭಾಳ ಮುಖ್ಯ. ನಟನೆ ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಅದು ಅವಳು ಬದುಕಿದ ರೀತಿ, ಅವಳ ಅಭಿಪ್ರಾಯಗಳು ತಿಳ್ಕೊಂಡಾಗ ಆ ಥರ ಬದುಕಬೇಕು ಅಂತ ಅನಿಸುತ್ತೆ ಜನಕ್ಕೆ. ಅಂಥ ಬದುಕು ಮಗು ಮಾಡಿ